ಸರ್ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ಅನ್ಎಜುಕೇಟೆಡ್ಸ್. ಹ್ಮ್ ಈ ಎಜುಕೇಟೆಡ್ಸ್ ಎಲ್ಲ ಏನ್ ಕಿತ್ಬಿಟ್ಟು ಹಾಕೋರು ಸರ್? ಆನಂದ್ ಮಕ್ಳು ಏನ್ ಮಾಡವ್ರೆ ಅಂತ ಹೇಳಿದವರು ಹ್ಮ್ ಹ್ಮ್ ಎಷ್ಟು ಎಷ್ಟು ಮನೆ ಉದ್ಧಾರ ಮಾಡವ್ರೆ? ಹ್ಮ್ ಇಲ್ಲ ಏನ್ ಕೊಡುಗೆಗಳು ಕೊಟ್ಟವ್ರೆ ಇಂಡಸ್ಟ್ರಿಗೆ ಆಗಿರ್ಬೋದು ಅಥವಾ ಸಮಾಜಕ್ಕೆ ಆಗಿರ್ಬೋದು? ಏನ್ ಕೊಟ್ಟವ್ರೆ? ಹ್ಮ್ 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 ಏನ್ ಕೊಟ್ಟವ್ರೆ ಸರ್? ತೋರ್ಸ್ಬಿಡ್ಲಿ ಸರ್. ಓಕೆ ನಮ್ದು ಈ ಕಡೆ ತೋರಿಸ್ತೇವೆ, ಅವ್ರ ಆ ಕಡೆ ತೋರ್ಸ್ಬಿಡ್ಲಿ. ಹ್ಮ್ ದಮ್ ಇರ್ಬೇಕು ಸರ್ ತಿಕ್ತಲ್ಲಿ. ಸುಮ್ನೆ ನಾಲ್ಗೆ ಇದೆ ಅನ್ಬಿಟ್ಟು ಹೆಂಗ್ ಬೇಕಂಗೆ ಎಕಡ ತರ ಮಾತಾಡೋದಲ್ಲ. ಮಾತಾಡೋದಲ್ಲ. ಇವತ್ತು ಎಷ್ಟು ಜನ ಡಿಬಾಸ್ ಫ್ಯಾನ್ಸ್ ಟೀಚರ್ಸ್ ಇದಾರೆ, ಪೊಲೀಸ್ ಇದಾರೆ, ಲಾಯರ್ ಗಳಿದ್ದಾರೆ. ಹೌದು. ಯಾರೋ ಯಾಕೆ ಸರ್ ನಮ್ಮ ಅಕ್ಕನೇ ಇದಾರೆ ಲಾಯರ್, ಹ್ಮ್ ಹ್ಮ್ ಎಜುಕೇಟೆಡ್ ಲಾಯರ್, ಡಿಬಾಸ್ ಫ್ಯಾನ್ ಇದಾರೆ. ಯಾರನ್ನು ನಿಜವಾದ ಫ್ಯಾನ್ಸ್ ಅವ್ರ ಅಪ್ಪು ಸರ್ ಫೋಟೋ ಇಟ್ಕೊಂಡು ಮಾಡೋದು ತುಂಬಾ ಬೇಜಾರಾಗೋ ವಿಚಾರ. ಹ್ಮ್ ಆ ಪರಮಾತ್ಮ ನಮ್ ಪುಣ್ಯಾತ್ಮ ಜೊತೆ ಎಷ್ಟು ಚೆನ್ನಾಗಿದೆ ಅನ್ನೋದು ನಮ್ಗ್ ಗೊತ್ತು. ಹೌದು. ನಾವು ನೋಡಿದೀವಿ. ಯಾವತ್ತೂ ಅವ್ರು ಇನ್ನೊಬ್ರು ಸಕ್ಸಸ್ ನ ಎಂಜಾಯ್ ಮಾಡ್ತಾ ಇದ್ರು. ಹೌದು. ಇವಾಗ ಎಷ್ಟರ KGF ಚಾಪ್ಟರ್ 1 ಬಂದಾಗ ಅದನ್ನ ಅವ್ರು ಖುಷಿ ಪಟ್ಟು ತುಂಬಾ ಎಂಜಾಯ್ ಮಾಡಿದ್ರು. ಹೌದು. ನಮ್ ಸಿನಿಮಾ ಅಂತ ಹೇಳಿದ್ರು. ಹೌದು. ಆಮೇಲೆ ಇವತ್ಗೂ ಅಷ್ಟೇನೆ ಆ ವ್ಯಕ್ತಿ ಇರ್ಬೋದು ಅಥವಾ ನಮ್ ದೇವ್ರು ನಮ್ ದರ್ಶನ್ ಸರ್ ಇರ್ಬೋದು ಅಥವಾ ಹೆಣ್ಮಕ್ಳು ನಿಂದಕ್ಳು ಅಂತ ಹೇಳುವಂತ ಬೋಳಿ ಮಕ್ಳಾಗಿರ್ಬೋದು ಅಥವಾ ಯಾವ್ದೇ ಚಪ್ಪರ್ಗಳಾಗಿರ್ಬೋದು ನಮ್ಮನ್ನ ತುಂಬಾ ಹತ್ತರಿಂದ ನೋಡಿರಲ್ಲ. ನೋಡಿ. ಯಾರೋ ಒಬ್ರು ಅವ್ರ ಫೋಟೋ ಇಟ್ಕೊಂಡು ಮಾಡಿರುವಂತ ಕಚಡ ಕೆಲ್ಸಕ್ಕೆ ದರ್ಶನ್ ಸರ್ ಫ್ಯಾನ್ಸ್ ಗೆ ಬೈಯುವಂತ ರೈಟ್ಸ್ ಈ ಭೂಮಿ ಮೇಲೆ ಯಾವ ನನ್ನ ಮಗನಿಗೂ ಇತ್ತು. ಅದನ್ನ ನಮ್ಮ ಕ್ವಾಲಿಟೀಸ್ ಬಗ್ಗೆ ಮಾತಾಡೋಂತ ರೈಟ್ಸ್ ಯಾವ ನನ್ನ ಮಕ್ಳಿಗೂ ಇಲ್ಲ. ಬಿಕಾಸ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ, ನಾನು ನಿಮ್ಮ ಪ್ರೀತಿಯ ಮುರಳಿ ಶಿರಾ. ಎಸ್, ಇವತ್ತಿನ ವಿಶೇಷ ಸಂಚಿಕೆಯನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಡಿಬಾಸ್ ಅನ್ನೋ ಒಂದು ಹೆಸರಿಂದ. ಆ ಡಿಬಾಸ್ ಅನ್ನೋ ಒಂದು ಹೆಸರಿಗೆ ಕಳಂಕ ತರೋದಕ್ಕೆ ಯಾರ್ಯಾರೆಲ್ಲ ಕಾರಣದ ಕೈಗಳು ಇದೇನೋ ಅಂತಾರಲ್ಲ ಮಂಕ್ಬೂದಿ ಹರ್ಚೋ ತರದಲ್ಲಿ ಮಾಡ್ತಾ ಇದ್ದಾರೆ. ಹಾಗೂ ವಿಜಯಲಕ್ಷ್ಮಿ ಅಕ್ಕನವರ ಒಂದು ವಿಡಿಯೋಗಳಿಗೆ ಅಥವಾ ಅವರ ಪೋಸ್ಟ್ಗಳಿಗೆ ಅಪಪ್ರಚಾರ ಮಾಡುವಂಥದ್ದು, ಅಪಭ್ರಂಶ ಮುಂಡೆವಾಗ್ಬಿಟ್ಟಿದಾವೆ ಕೆಲವು. ಸೊ ಆ ವಿಚಾರವಾಗಿ ಮತ್ತೆ ದರ್ಶನ್ ರವರ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್, ಏನು ಎತ್ತ, ಅದ್ರ ಅಪ್ಡೇಟ್ಸ್ ಏನು, ಫ್ಯಾನ್ಸ್ಗಳು ಈ ಒಂದು ಡೆವಿಲ್ ಸಿನಿಮಾಗೆ ಯಾವ್ಯಾವ ರೀತಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂತಾ ಇದ್ದಾರೆ ಅನ್ನೋದು, ಅದನ್ನ ಹೊರತುಪಡಿಸಿದ್ರೆ ದರ್ಶನ್ ರವರು ಯಾವಾಗ ಜೈಲಿನಿಂದ ಹೊರಗಡೆ ಬರ್ಬೋದು ಅನ್ನೋದು, ಅದನ್ನ ಹೊರತುಪಡಿಸಿದ್ರೆ ದರ್ಶನ್ ರವರ ಮತ್ತು ವಿಜಯ್ ಅಕ್ಕ ಅವರ ಒಂದು ಕಾಂಟ್ರವರ್ಸಿಸ್ ಗಳು ಏನ್ ನಡೀತಾ ಇದೆ ಅದನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಸೊ ಇದೆಲ್ಲ ವಿಚಾರವನ್ನ ಡಿಬಾಸ್ ರವರ ಅಪ್ಪಟ ಅಭಿಮಾನಿಯಾದಂತ ವರ್ಧನ್ ರವರು ಇದ್ದಾರೆ. ಸೊ ಅವ್ರ ಹತ್ರ ಇವೆಲ್ಲ ವಿಚಾರಗಳನ್ನ ಕೂಲಂಕುಷವಾಗಿ ಕೇಳಿ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡೋಣ. ಎಸ್ ವರ್ಧನ್ ಅವರೇ, ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಮೊದಲನೇದಾಗಿ ಯಾವ್ಯಾವ ರೀತಿ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ಯಾಕೆಂತಂದ್ರೆ ಅಷ್ಟು ಗೊಂದಲಗಳಿದೆ ಮನ್ಸಿನಲ್ಲಿ ನನಗೆ. ಮೊದಲನೇದಾಗಿ ವಿಜಯ್ ಅಕ್ಕನ್ ತಗೊಂಡ್ಬಿಡೋಣ. ವಿಜಯ್ ಅಕ್ಕೊಂದು ಇತ್ತೀಚಿನ ದಿನಮಾನಗಳಲ್ಲಿ ಕೆಲವು ಟ್ರೋಲ್ ಪೇಜಸ್ಗಳಾಗ್ಬೋದು, ಕೆಲವು ಏನಂತಾರೆ ಸೋ ಕಾರ್ಡ್ ಫ್ಯಾನ್ಸ್ಗಳಂತಂದ್ರೆ ತಪ್ಪಾಗೋದಿಲ್ಲ ಅಂತ. ನಾನು ಕಿಚ್ಚ ಸುದೀಪ್ ಅವರ ಫ್ಯಾನು, ನಾನು ಧ್ರುವ ಸರ್ಜಾ ಅವ್ರ ಫ್ಯಾನು ಅಂತ ಅಂದ್ಬಿಟ್ಟು ಅವರ ಫೋಟೋಸ್ಗಳನ್ನ ಹಾಕೊಂಡಿರ್ತಾರೆ, ಪುನೀತ್ ರಾಜ್ಕುಮಾರ್ ಅವರ ಫೋಟೋಸ್ಗಳನ್ನ ಹಾಕೊಂಡಿರ್ತಾರೆ, ಶಿವಾನಂದ್ ಫೋಟೋಸ್ಗಳನ್ನ ಹಾಕೊಂಡಿರ್ತಾರೆ. ಸೊ ಒಂಥರ ಅಸಹ್ಯ ಅನ್ನಿಸ್ತಾ ಇದೆ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನೋಡಿದ್ರೆ. ಏನ್ ಅನ್ಸುತ್ತೆ, ಅವ್ರು ಮಾಡ್ತಾ ಇದಾರ, ಅವ್ರ ಫ್ಯಾನ್ಸ್ಗಳು ಅಥವಾ ಬೇರೆಯವ್ರು ಯಾರಾದ್ರೂ ಮಾಡ್ತಾ ಇದಾರ? ಈಗ ವಿಜಯ್ ಅಕ್ಕಂಗೆ ತುಂಬಾ ಟ್ರೋಲ್ಸ್ ಗಳು ಆಗ್ತಾ ಇದೆ. ಅದ್ರ ವಿರುದ್ಧವಾಗಿ ಏನಾದ್ರು ವಿಜಯ್ ಅಕ್ಕ ಏನಾದ್ರು ಕಾನೂನು ಕ್ರಮ ತಗೊಂಡ್ರೆ ಎಲ್ಲದನ್ನು ಕೂಡ ಕೂಲಂಕುಷವಾಗಿ ನಮ್ಮ ವೀಕ್ಷಕರಿಗೆ ಸರ್. ಏನಂದ್ರೆ ಇವಾಗ ಅದ್ಗೆ ಈ ವಿಚಾರಕ್ಕೆ ಕಂಪ್ಲೇಂಟ್ ಕೊಡೋದಾಗ್ಲಿ ಅಥವಾ ಇನ್ನೊಂದು ಯಾವ್ದನ್ನ ಅಥವಾ ಪೋಸ್ಟ್ ಮಾಡೋದಾಗ್ಲಿ ರಿಯಾಕ್ಟ್ ಮಾಡಿಲ್ಲ. ಬಟ್ ಈ ತರದ್ದೆಲ್ಲ ನೋಡಿ ಇವಾಗ ಕೆಲವೊಬ್ರು ಇವಾಗ ಏನ್ ಕೆಲವೊಬ್ರು ವ್ಯಕ್ತಿಗಳು ಏನಿದ್ದಾರೆ ಅವ್ರುಗಳು ರಿಯಾಕ್ಟ್ ಮಾಡಿದ್ದಾರೆ, ಹೋಗ್ಬಿಟ್ಟು ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ. ಸೊ ಅದಕ್ಕೆ ಆದಷ್ಟು ಬೇಗ ವ್ಯವಸ್ಥೆಯಲ್ಲಿ ಏನು ಪೊಲೀಸ್ ಜೊತೆಗೆ ಇವಾಗ ಕ್ರೈಮ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಆದಷ್ಟು ಬೇಗ ಇದಕ್ಕೆ ರಿಯಾಕ್ಟ್ ಆಗ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳಕ್ ಇಷ್ಟಪಡ್ತೀವಿ. ಅದಾದ್ಮೇಲೆ ಇನ್ನೊಂದು ಏನಂತಂದ್ರೆ ಇವಾಗ ಎಲ್ಲಾ ಸೆಲೆಬ್ರಿಟಿ ಫ್ಯಾನ್ಸ್ಗಳಿಗೆ, ಇವಾಗ ಎಲ್ಲ ಸೂಪರ್ ಸ್ಟಾರ್ಗಳು ಏನಿದ್ದಾರೆ ಅವ್ರಗಳ ಟ್ರೂ ಫ್ಯಾನ್ಸ್ಗಳು ಏನಿದ್ದಾರೆ ಅವ್ರು ಯಾರನ್ನು ಇದನ್ನ ಮಾಡಲ್ಲ ಅನ್ನೋದೊಂದು ಕ್ಲಾರಿಟಿ ಸಿಕ್ಕಿದೆ. ಬಿಕಾಸ್ ಏನಕ್ಕೆ ಅಂದ್ರೆ ರಮ್ಯಾ ಮೇಡಮ್ ಅವ್ರದ್ದು ಇನ್ಸಿಡೆಂಟ್ ಆದಾಗ ದರ್ಶನ್ ಅವ್ರ ಫ್ಯಾನ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದಾಗ ಅವ್ರ ಫೋಟೋ ಹಾಕೊಂಡ್ಬಿಟ್ರೆ ಅವ್ರ ಫ್ಯಾನ್ಸ್ ಇರ್ಬೋದು ಅನ್ನೋದು ಫಿಕ್ಸ್ ಆಗಿತ್ತು. ಇವಾಗ ಅಪ್ಪು ಸರ್ ಫೋಟೋ ಇಟ್ಕೊಂಡು ಈ ತರ ಮಾಡಿದಾಗ ಅದ್ರ ಜೊತೆಗೆ ನಾವು ನಮ್ಮವ್ರಲ್ಲ ಅಂತ ಆಚೆಗೆ ಬಂದ್ಮೇಲೆ ಗೊತ್ತಾಗಿದ್ದು, ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡಾದ್ಮೇಲೆ ಅವ್ರು ಯಾರು ದರ್ಶನ್ ಸರ್ ಫ್ಯಾನ್ಸ್ ಅಲ್ಲ ಅಂತ ಗೊತ್ತಾದ್ಮೇಲೆ ಇವತ್ತು ಅಪ್ಪು ಸರ್ ಫೋಟೋ ಇಟ್ಕೊಂಡು ಈ ತರ ಸಿಚುವೇಶನ್ ನ ನೋಡ್ಕೊಂಡು ಈ ತರ ಟಾರ್ಗೆಟ್ ಮಾಡಿರೋದು ಇಷ್ಟು ಅಸಹ್ಯವಾಗಿ, ಇದನ್ನೆಲ್ಲ ನೋಡಿದಾಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಇದು ಯಾವ್ದೇ ಕಾರಣಕ್ಕೂ ಯಾರು ಟ್ರೂ ಫ್ಯಾನ್ಸ್ ಮಾಡ್ತಾ ಇಲ್ಲ, ಇದು ಯಾರೋ ಕಚಡ ಮಕ್ಕಳು ಮಾಡ್ತಾ ಇರುವಂತ ಕೆಲಸ ಅಂತ ಇಷ್ಟು ತುಂಬಾ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ
ಯಾವ್ದೇ ವ್ಯಕ್ತಿನ ನಾವು ಅಚ್ಚುಕಟ್ಟಾಗಿ ಪ್ರೀತಿ ಮಾಡ್ತೀವಿ ಅಂದ್ರೆ ಯಾವ ಸೂಪರ್ ಸ್ಟಾರ್ ಅನ್ನು ಇನ್ನೊಬ್ಬರ ಮನೆ ಹೆಣ್ಮಕ್ಳನ್ನ ಇಟ್ಕೊಂಡು ನೀವು ವಿಡಿಯೋ ಮಾಡಿ ಅಥವಾ ಇನ್ನೊಬ್ಬರ ಮನೆ ಮಕ್ಕಳನ್ನ ಇಟ್ಕೊಂಡು ಆಟ ಆಡಿ ಅಂದ್ಬಿಟ್ಟು ಯಾವ್ದೇ ಕಾರಣಕ್ಕೂ ಯಾವ ಸೂಪರ್ ಸ್ಟಾರ್ ಅವ್ರನ್ನ ಪ್ರೀತಿಸುವಂತ ಅಭಿಮಾನಿಗಳಿಗೆಲ್ಲ ಅವರೆಲ್ಲರೂ ಒಳ್ಳೆ ಕೆಲಸ ಮಾಡಿ ಅಂತಾನೆ ಹೇಳೋದು. ಸೊ ಇದನ್ನ ಮಾಡ್ತಾ ಇರೋದು ಯಾವ್ದೇ ಕಾರಣಕ್ಕೂ ಯಾರ್ ಫ್ಯಾನ್ಸ್ ಅಲ್ಲ ಅನ್ನೋದು ಎಲ್ಲಾರ ಫ್ಯಾನ್ಸ್ಗೂ ಕ್ಲಾರಿಟಿ ಸಿಕ್ಕಿದೆ. ಓಕೆ, ಎಸ್ ಸರ್. ಇನ್ನು ವಿಜಯಕ್ಕಂಗಂತೂ ತುಂಬಾ ಹೀನಾಯವಾಗಿ ನಿಲ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಓಕೆನಾ, ಮೊನ್ನೆ ಅಷ್ಟೇನೆ ಒಂದು ಆರ್ ಕನ್ನಡದಲ್ಲಿ ಒಂದು ಡಿಬೇಟ್ ನಡೆಯುತ್ತೆ. ಸೊ ಆ ಡಿಬೇಟ್ ನಲ್ಲಿ ಕೆಲವು ಮಾತುಕತೆಗಳಾದ್ಮೇಲೆ ವಿಜಯಕ್ಕ ಏನೋ ಆಕ್ಷನ್ಸ್ ತಗೊಂಡು, ಸೊ ಹಾಗಾಗಿ ಕೆಲವು ಟ್ರೋಲ್ ಪೇಜಸ್ ಗಳೆಲ್ಲ ಹೋಯ್ತು, ಮತ್ತೆ ವಿಜಯಕ್ಕ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅನ್ನೋ ಒಂದು ವಿಚಾರಗಳನ್ನ ಇಟ್ಕೊಂಡು ಕೆಲವು ಈ ನನ್ನ ಮಕ್ಕಳುಗಳು ಏನಂತಾರೆ, ಕಚಡ ನನ್ನ ಮಕ್ಕಳುಗಳು ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ವಿಜಯಕ್ಕನ ತುಂಬಾ ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ತಾವೊಬ್ರು ಅಪ್ಪಟ ಅಭಿಮಾನಿಯಾಗಿ ಸರ್, ಅಭಿಮಾನಿ ಅನ್ನೋದನ್ನ ಹೊರತುಪಡಿಸಿ ಫಸ್ಟ್ ಒಬ್ಬ ಮನುಷ್ಯತ್ವ ಇರುವಂತ ಮನುಷ್ಯ ಆಗಿ ಯೋಚನೆ ಮಾಡ್ಬೇಕು ಅಂತಂದ್ರೆ, ಇವಾಗ ಹೆಣ್ಣು ಮಕ್ಕಳು ಅಂದ್ರೆ ಎಲ್ಲರೂ ಒಂದೇನೆ, ಅದರಲ್ಲೂ ಮಾದರಿಯಾಗಿರುವಂತ ಹೆಣ್ಮಕ್ಳು ಅಂತ ಇರ್ತಾರೆ ಸರ್. ಎಕ್ಸಾಂಪಲ್ ವಿಜಯತ್ಗೆ ಅವ್ರು ಇರ್ಬೋದು, ಅದಾದ್ಮೇಲೆ ಇವತ್ತು ಸಾಲುಮರದ ತಿಮ್ಮಕ್ಕ ಅವ್ರು ಇರ್ಬೋದು, ಅದಾದ್ಮೇಲೆ ಇವತ್ತು ಅದಕ್ಕೆ ತುಂಬಾ ಚಿಕ್ಕ ಏಜ್ ಅಲ್ಲಿ ತಗೋಬೇಕು ಅಂತಂದ್ರೆ ಸರ್, ಇವಾಗ ಇವ್ರಿದ್ದಾರೆ ಸರ್, ಯಾರು ಅಕ್ಕ ಅಂದ್ಬಿಟ್ಟು ಒಂದು ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ರು. ಸೊ ಆ ಅಕ್ಕನನ್ನು ಸಮೇತ ಕಣ್ಣೀರ್ ಹಾಕೊಂಡು ಮೀಡಿಯಾದಲ್ಲಿ ಕೂತ್ಕೊಂಡು ನಾನು ಏನ್ ಮಾಡಿದೀನಿ, ನಾನು ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಆ ಹುಡ್ಗಿ ಸಾಲ ಮಾಡ್ಕೊಂಡಲ್ಲ ಸರ್ ಹೋಗಿ ಆ ಹುಡ್ಗಿ ದುಡ್ಡು ಕೊಟ್ಟೆ ಮಾಡ್ಸಿದ್ರು ಸಮೇತ ಆ ತರ ನಿಷ್ಠೆಯಿಂದ ಆ ತರ ಒಂದು ಮಕ್ಳಿಗೋಸ್ಕರ ಒಂದು ಸಮಾಜಮುಖಿ ಸೇವೆ ಮಾಡೋಂಥವ್ರು ಯಾರಿದ್ದಾರೆ ಸರ್ ಇವತ್ತು. ಅದ್ರಲ್ಲೂ ಇನ್ನ ಅದಕ್ಕೆ ವಿಚಾರಕ್ಕೆ ಬಂದ್ರೆ ಸರ್, ಅದೇ ತರ ಒಂದು ಮಾದರಿ ಲಿಸ್ಟ್ ಅಲ್ಲಿ ಇರುವಂತ ಹೆಣ್ಮಕ್ಳು, ಯಾವುದೇ ಒಂದು ಸೂಪರ್ ಸ್ಟಾರ್ ಎಂತಿ ನಾನು ಈ ತರ ಇದು ಇನ್ನೊಂದೇನೋ ಮಾಡ್ಬೇಕು ಅಥವಾ ಯಾವ್ದೇ ಕಾರಣಕ್ಕೂ ಯಾವ್ದೋ ಒಂದು ಟ್ರೋಲ್ಗೆ ಅಥವಾ ಇನ್ನೊಬ್ಬರನ್ನ ಇಟ್ಕೊಂಡು ನಾನೇನೋ ಈಗ ಕೆಟ್ಟದಾಗಿ ಅವ್ರನ್ನ ನಿಂದನೆ ಮಾಡ್ಬೋದು, ಇನ್ನೊಬ್ಬರ ಬಗ್ಗೆ ಅವ್ರ ಬಾಯಿಂದಾನು ಸಮೇತ ಇವತ್ತಿಗೂ ಮೀಡಿಯಾ ಮುಂದೆ ಇನ್ನೊಬ್ಬರ ಬಗ್ಗೆ ಮಾತಾಡಿರೋದೇ ನೋಡಿಲ್ಲ. ಇನ್ನೊಂದು ಸ್ಟಾರ್ ಬಗ್ಗೆ ಇರ್ಬೋದು ಅಥವಾ ಇನ್ನೊಬ್ರು ಮನೆ ಬಗ್ಗೆ ಇರ್ಬೋದು, ಇನ್ನೊಂದು ವ್ಯಕ್ತಿ ಬಗ್ಗೆ ಇರ್ಬೋದು, ತಾನು ಮಾತಾಡೇ ಇಲ್ಲ. ಸೊ ಹೆಂಗ್ ಬದುಕ್ಬೇಕು, ಸ್ಟಾರ್ಡಮ್ ಇದ್ದಾಗ ಹೆಂಗ್ ಬದುಕ್ಬೇಕು, ಒಬ್ಬ ಹೆಂಡತಿಯಾಗಿ, ತಾಯಿಯಾಗಿ, ಸೊಸೆಯಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಮಾದರಿಯಾಗಿ ಹೆಣ್ಮಗಳು ಹೆಂಗ್ ಬದುಕ್ಬೇಕು ಈ ಭೂಮಿಯನ್ನು ತೋರ್ಸ್ಕೊಟ್ಟಂತ ಮಾದರಿ ಹೆಣ್ಣು ಅವ್ರಿರ್ಬೋದು, ಮತ್ತೆ ಅಶ್ವಿನಿ ಮೇಡಮ್ ಅವ್ರಿರ್ಬೋದು, ಇನ್ನ ಎಷ್ಟೋ ಜನ ಹೆಣ್ಮಕ್ಳುಗಳಿದ್ದಾರೆ ಸರ್. ಸೊ ಇಂಥ ಹೆಣ್ಮಕ್ಳಿಗೆನೆ ಈ ತರ ಎಲ್ಲ ಟಾರ್ಗೆಟ್ ಮಾಡ್ತಾರಲ್ಲ ಇಂಥ ಬೋಳಿ ಮಕ್ಳು, ಇಂಥ ನನ್ನ ಮಕ್ಳಿಗೆ ಕರ್ಕೊಂಡ್ಬಂದು ರೋಡಲ್ಲಿ ಈ ಪ್ರಾಣಿಗಳಿಗೆ ಹಿಡ ಹೊಡಿತಾರಲ್ಲ ಆ ತರ ಹಿಡ ಹೊಡಿಬೇಕು ಅನ್ಸುತ್ತೆ. ಹೊಡೆದ್ಬಿಟ್ಟು ಬೇರೆ ನಾರ್ಮಲ್ ಇವತ್ತು ಬೇರೆ ಹೆಣ್ಣು ಕುಲಕ್ಕೆ ಈ ತರ ತೊಂದರೆ ಆಗ್ದಿರೋ ತರ, ಯಾವ ಹೆಣ್ಣು ಮಕ್ಳಿಗೂ ಈ ತರ ಕಮೆಂಟ್ ಪಾಸ್ ಮಾಡಿರೋ ತರ ಮಾಡ್ಬೇಕು. ಇದು ಯಾರನ್ನು ನಿಜವಾದ ಫ್ಯಾನ್ಸ್ ಅವ್ರ ಅಪ್ಪು ಸರ್ ಫೋಟೋ ಇಟ್ಕೊಂಡು ಮಾಡೋದಂತೂ ತುಂಬಾ ಬೇಜಾರಾಗೋ ವಿಚಾರ. ಆ ಪುಣ್ಯಾತ್ಮ, ಆ ಪರಮಾತ್ಮ ನಮ್ ಪುಣ್ಯಾತ್ಮ ಜೊತೆ ಎಷ್ಟು ಚೆನ್ನಾಗಿದೆ ಅನ್ನೋದು ನಮ್ಗ್ ಗೊತ್ತು. ನಾವು ನೋಡಿದೀವಿ, ಯಾವತ್ತೂ ಅವ್ರು ಇನ್ನೊಬ್ರು ಸಕ್ಸಸ್ ನ ಎಂಜಾಯ್ ಮಾಡ್ತಾ ಇದ್ರು. ಇವಾಗ ಎಷ್ಟರದ್ದು KGF ಚಾಪ್ಟರ್ 1 ಬಂದಾಗ ಅದನ್ನ ಅವ್ರು ಖುಷಿ ಪಟ್ಟು ತುಂಬಾ ಎಂಜಾಯ್ ಮಾಡಿದ್ರು, ನಮ್ ಸಿನಿಮಾ ಅಂತ ಹೇಳಿದ್ರು. ಆಮೇಲೆ ಇವತ್ಗೂ ಅಷ್ಟೇನೆ ಆ ವ್ಯಕ್ತಿ ಇರ್ಬೋದು ಅಥವಾ ನಮ್ ದೇವ್ರು ನಮ್ ದರ್ಶನ್ ಸರ್ ಇರ್ಬೋದು, ಅಥವಾ ಅವರೆಲ್ಲ ಕನ್ನಡಕ್ಕೋಸ್ಕರ, ಕನ್ನಡ ಇಂಡಸ್ಟ್ರಿಗೋಸ್ಕರ ದುಡ್ದಿರುವಂತ ವ್ಯಕ್ತಿಗಳು. ಇವತ್ತು ಏನೋ ಒಂದು ನಾವು ಇಂಡಸ್ಟ್ರಿನ ಹಿಂಗ್ ನೋಡ್ತಾ ಇದೀವಿ ಕಲರ್ಫುಲ್ ಆಗಿದೆ ಅಂತಂದ್ರೆ, ಅವತ್ತು ಅಪ್ಪಾಜಿ ಅವರಿಂದ ಹಿಡಿದು ವಿಷ್ಣು ಸರ್, ಅಂಬರೀಶ್ ಸರ್ ಮತ್ತೆ ಎಲ್ಲ ಮಹಾನ್ ಕಲಾವಿದರು ಹಾಕೊಟ್ಟೋಗಿರೋಂತ ವೇದಿಕೆ ಇದು. ಇಂಥದನ್ನ ಹಾಳು ಮಾಡಕ್ಕೆ ಅಂತ ಇಂಥ ಕಚಡ ಪ್ರಪಂಚದಲ್ಲಿ ನೋಡಕ್ ಆಗದಿರನೆ ಆ ಪುಣ್ಯಾತ್ಮ ಈ ತರದ್ದೆಲ್ಲ ಬರುತ್ತೇನೋ ಅನ್ಬಿಟ್ಟ ದೇವ್ರು ಏನಾದ್ರು ಈ ತರ ಮಾಡ್ಬಿಟ್ಟು ನಾನು ಅಷ್ಟು ಬೇಜಾರಾಗಿ. ಖಂಡಿತವಾಗಿ ಸತ್ಯ. ಎಸ್, ಅದ್ರ ವಿರುದ್ಧವಾಗಿ ಅಂದ್ರೆ ತಾವು ಕೂಡ ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿಗಳು ಕೂಡ ಅದನ್ನ ಖಂಡಿಸ್ತೀರಿ. ಎಸ್, ಅದಾದ್ಮೇಲೆ ಈಗ ಇನ್ನೊಂದು ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅಂದ್ರೆ, ದರ್ಶನ್ ರವರ ಫ್ಯಾನ್ಸ್ಗಳು ಹೆಣ್ಣಿನ ನಿಂದಕರು, ಹೆಣ್ಣಿಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥವ್ರು ದರ್ಶನ್ ರವರ ಫ್ಯಾನ್ಸು, ಹೆಣ್ಣಿಗೆ ನಿಂದಿಸ್ತಕ್ಕಂಥ ಕೆಲಸ ಮಾಡೋರು ದರ್ಶನ್ ರವರ ಫ್ಯಾನ್ಸ್ಗಳು. ಸೊ ಅಂತ ಅಂದ್ಬಿಟ್ಟು ಇದು ತುಂಬಾ ವರ್ಷಗಳಿಂದನೂ ಬರ್ತಾ ಇದೆ. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ತುಂಬಾ ಟ್ರೆಂಡ್ ಆಗ್ತಾ ಇದೆ. ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅಂತೂ ಇದು ಯಾರಿದು ಸೋನು ಶೆಟ್ಟಿ ಅಂತ ಅಂದ್ಬಿಟ್ಟು ಆ ಅಮ್ಮನ್ನ ನಾವು ನೋಡೂ ಇಲ್ಲ, ಯಾವತ್ತೂ ಕೇಳೂ ಇಲ್ಲ ಹೆಸರನ್ನ. ಇತ್ತೀಚಿನ ದಿನಮಾನಗಳಲ್ಲಿ ಅದೇ ಬಾಸ್ ಒಂದು ವಿಚಾರನ ಅಥವಾ ಚರ್ಚೆಗೆ ತಗೊಂಡು ಆ ಅಮ್ಮ ಏನೋ ಇದನ್ನ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ತುಂಬಾ ಟ್ರೆಂಡ್ ಆಗ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಹೆಣ್ಣಿನ ನಿಂದಕರು ಅಂತ ಹೇಳ್ತಿದಾರಲ್ಲ, ನಾವು ಪ್ರಾಣಿ ಇದು ದರ್ಶನ್ ಸರ್ ಹೇಳಿದಂತ ಒಂದು ಮಾತಿಗೆ ಅಥವಾ ದರ್ಶನ್ ಸರ್ನ ಪ್ರೀತಿ ಮಾಡುವಂತ ಹೆಣ್ಮಕ್ಳು ಇದಾರೆ,
ದರ್ಶನ್ ಸರ್ನ ನಮ್ಗಿನ್ನ ಹೆಚ್ಚಾಗಿ ಅಣ್ಣನ ಸ್ಥಾನದಲ್ಲಿ ಒಂದು ತಂದೆ ಸ್ಥಾನದಲ್ಲಿ ಇಟ್ಟು ನೋಡುವಂತ ಹೆಣ್ಮಕ್ಳುಗಳು ಲಕ್ಷಾಂತರ ಜನ ಹೆಣ್ಮಕ್ಳುಗಳಿದ್ದಾರೆ. ಹೆಣ್ಮಕ್ಳು ನಿಂದಕರು ಅಂತ ಹೇಳುವಂತ ಬೋಳಿ ಮಕ್ಳಾಗಿರ್ಬೋದು ಅಥವಾ ಯಾವುದೇ ಚಪ್ಪರ್ಗಳಾಗಿರ್ಬೋದು ನಮ್ಮನ್ನ ತುಂಬಾ ಹತ್ತಿರದಿಂದ ನೋಡಿರಲ್ಲ. ಯಾರೋ ಒಬ್ರು ಅವ್ರ ಫೋಟೋ ಇಟ್ಕೊಂಡು ಮಾಡಿರುವಂತ ಕಚಡ ಕೆಲ್ಸಕ್ಕೆ ದರ್ಶನ್ ಸರ್ ಫ್ಯಾನ್ಸ್ಗೆ ಬೈಯುವಂತ ರೈಟ್ಸ್ ಈ ಭೂಮಿ ಮೇಲೆ ಯಾವ ನನ್ನ ಮಗನಿಗೂ ಇತ್ತು. ನಮ್ಮ ಕ್ವಾಲಿಟೀಸ್ ಬಗ್ಗೆ ಮಾತಾಡುವಂತ ರೈಟ್ಸ್ ಯಾವ ನನ್ನ ಮಕ್ಳಿಗೂ ಇಲ್ಲ. ಬಿಕಾಸ್ ಏನಂದ್ರೆ ನಾವು ಹೆಣ್ಮಕ್ಳನ್ನ ಹೆಂಗ್ ಟ್ರೀಟ್ ಮಾಡ್ತೀವಿ, ನಮ್ ಜೊತೆ ಇರುವಂತ ಹೆಣ್ಮಕ್ಳುಗಳಿಗೆ ಗೊತ್ತು. ಅಥವಾ ಯಾವ್ದು ಬರೀ ದರ್ಶನ್ ಸರ್ ಫ್ಯಾನ್ಸ್ ಗಳಿಗೆ ಮಾತ್ರ ಅಂತಲ್ಲ, ನಮ್ ಸುತ್ತ ಇರುವಂತ ಫ್ರೆಂಡ್ ಸರ್ಕಲ್, ಬೇರೆ ಫ್ಯಾನ್ಸ್ ಗಳನ್ನ ಪ್ರೀತಿ ಮಾಡುವಂತ ಫ್ರೆಂಡ್ ಸರ್ಕಲ್ ಗೊತ್ತು ನಾವೇನು ನಮ್ಗಳ ಜೊತೆ ಇದ್ರೆ ಅವ್ರು ಎಷ್ಟು ಸೆಕ್ಯೂರ್ ಆಗಿರ್ತಾರೆ, ನಾವು ಅವ್ರನ್ನ ಯಾವ ರೀತಿ ಮಾತಾಡಿಸ್ತೀವಿ, ಯಾವ ರೀತಿ ಅವ್ರನ್ನ ನೋಡ್ಕೋತೀವಿ ಅನ್ನೋದು ನಮ್ಮನ್ನ ಹತ್ತರಿಂದ ನಿಜವಾದ ಟ್ರೂ ಡಿ ಬಾಸ್ ಫ್ಯಾನ್ಸ್ ಗಳನ್ನ ಹತ್ತರಿಂದ ನೋಡಿರೋಂಥವ್ರಿಗೆ ಮಾತ್ರ ಗೊತ್ತು. ನೋಡ್ದೇನೆ ದೂರದಲ್ಲಿ ಕುತ್ಕೊಂಡು ಮಾತಾಡೋಂತ ಮಿಂಟ್ರಿ ನನ್ನ ಮಕ್ಳಿಗೆ ಏನೋ ಗೊತ್ತಿಲ್ಲ ಸರ್. ಎಸ್, ಖಂಡಿತವಾಗಿ ದರ್ಶನ್ ಫ್ಯಾನ್ಸ್ ಅವರು ಅನಕ್ಷರಸ್ಥರು, ಅವ್ರಿಗೆ ಎಜುಕೇಟೆಡ್ ಎಜುಕೇಟ್ ಮಾಡಬೇಕು. ದರ್ಶನ್ ಅವ್ರ ಫ್ಯಾನ್ಸ್ ಗಳೆಲ್ಲರೂ ಅನ್ಎಜುಕೇಟೆಡ್ಸ್ ಅನ್ನೋದೊಂದು ಸುದ್ದಿ ಬಂದಿದೆ. ಓಕೆ ಸರ್, ದರ್ಶನ್ ಸರ್ ಫ್ಯಾನ್ಸ್ ಎಲ್ಲ ಅನ್ಎಜುಕೇಟೆಡ್ಸ್. ಈ ಎಜುಕೇಟೆಡ್ಸ್ ಎಲ್ಲ ಏನ್ ಕಿತ್ಬಿಟ್ಟು ಹಾಕೋರು ಸರ್? ಆನಂದ್ ಮಕ್ಳು ಏನ್ ಮಾಡವ್ರೆ ಅಂತ ಹೇಳಿದವರು ಎಷ್ಟು ಮನೆ ಉದ್ಧಾರ ಮಾಡವ್ರೆ? ಇಲ್ಲ ಏನ್ ಕೊಡುಗೆಗಳು ಕೊಟ್ಟವ್ರೆ ಇಂಡಸ್ಟ್ರಿಗೆ ಆಗಿರ್ಬೋದು ಅಥವಾ ಸಮಾಜಕ್ಕೆ ಆಗಿರ್ಬೋದು? ಏನ್ ಕೊಟ್ಟವ್ರೆ? ಏನ್ ಕೊಟ್ಟವ್ರೆ ಸರ್? ತೋರ್ಸ್ಬಿಡ್ಲಿ ಸರ್. ನಮ್ದು ಈ ಕಡೆ ತೋರಿಸ್ತೀವಿ, ಅವ್ರ ಆ ಕಡೆ ತೋರ್ಸ್ಬಿಡ್ಲಿ. ದಮ್ ಇರ್ಬೇಕು ಸರ್ ತಿಕ್ತಲ್ಲಿ. ಸುಮ್ನೆ ನಾಲ್ಗೆ ಇದೆ ಅನ್ಬಿಟ್ಟು ಹೆಂಗ್ ಬೇಕಂಗೆ ಎಕಡ ತರ ಮಾತಾಡೋದಲ್ಲ. ಇವತ್ತು ಎಷ್ಟು ಜನ ಡಿ ಬಾಸ್ ಫ್ಯಾನ್ಸ್ ಟೀಚರ್ಸ್ ಇದಾರೆ, ಪೊಲೀಸ್ ಇದಾರೆ, ಲಾಯರ್ಗಳಿದ್ದಾರೆ. ಯಾರೋ ಯಾಕೆ ಸರ್? ನಮ್ಮ ಅಕ್ಕನೇ ಇದಾರೆ ಲಾಯರ್, ಎಜುಕೇಟೆಡ್ ಲಾಯರ್, ಡಿ ಬಾಸ್ ಫ್ಯಾನ್ ಇದಾರೆ. ಎಂತೆಂತವ್ರು ಬೇಕು ಸರ್?